ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ರಾಮನಗರದ ಅರ್ಚಕರಹಳ್ಳಿಯ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಅಂಧರಶಾಲಾ ಆವರಣದಲ್ಲಿ ಒಕ್ಕಲಿಗರ ವಧುವರರ ಸಮಾವೇಶ ಕಾರ್ಯಕ್ರಮವನ್ನು ದಿನಾಂಕ 8/2/2026 ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭಿಸಲಾಗುತ್ತದೆ ಎಂದು ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ನ ಜಿಲ್ಲಾಧ್ಯಕ್ಷ ಪಟೇಲ್ ಸಿ ರಾಜು ಹಾಗೂ ಮಾಗಡಿ ತಾಲೂಕು ಅಧ್ಯಕ್ಷ ಶಿವರಾಮಯ್ಯರವರು ಸಮಾವೇಶದ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ನ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳು ಮತ್ತು ಸಮಾಜದ ಬಂಧುಗಳು ಭಾಗವಹಿಸಿದ್ದರು. ರಾಮನಗರ ಜಿಲ್ಲಾ ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ ಹಾಗೂ ಮಾಗಡಿ ತಾಲೂಕು ಶಾಖೆ ಸಮಾಜ ಸೇವಾ ಟ್ರಸ್ಟ್ ಮಾಗಡಿ ತಾಲೂಕು ವತಿಯಿಂದ ಇಂದು ವಧುವರರ ಸಮಾವೇಶ ಕಾರ್ಯಕ್ರಮಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇನೆ. ಈ ಸಭೆಗೆ ವಿದ್ಯುಕ್ತವಾಗಿ ಪ್ರಾರ್ಥನೆಯನ್ನು ಮಾಡುವ ಮುಖಾಂತರ ಚಾಲನೆಯನ್ನು ನೀಡಬೇಕು ಅಂತೇಳಿ ನಮ್ಮ ಹಿರಿಯರು ಚಿಂತಕವಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ ಸರ್ ಅವರನ್ನ ಕೇಳ್ಕೊಳ್ತಾರೆ. ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ತ್ರಿಜಗವಂದಿತನೇ ಸುಜನರ ಪೊರೆವನೇ ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಗಜವದನ ಬೇಡುವೆ ಗೌರಿ ತನಯ. ತಾಲೂಕಿನ ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ನಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮದ ಉದ್ದೇಶ ಇಟ್ಟುಕೊಂಡು ಈ ಒಂದು ಸಭೆ ಇಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಸಮಾಜ ಸೇವಾ ಟ್ರಸ್ಟ್ ಪ್ರಾರಂಭವಾಗಿ ಮೈಸೂರಿನಲ್ಲಿ ನಮ್ಮ ರವಿಕುಮಾರ್ ಅವರ ನೇತೃತ್ವದಲ್ಲಿ ತುಂಬ ಹೆಸರನ್ನು ಮಾಡಿರ್ತಕ್ಕಂಥ, ಎಷ್ಟೇ ಟೀಕೆ ಟಿಪ್ಪಣಿ ಇದ್ರೂ ಕೂಡ ಈ ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟು ತುಂಬ ನಮ್ಮ ಸಮುದಾಯದ ಪರವಾಗಿ ಸಮುದಾಯದ ಎಲ್ಲ ಹಂತದಲ್ಲಿ ಒಂದಷ್ಟು ಜನಕ್ಕೆ ಅನುಕೂಲ ಆಗಬೇಕು, ವಿದ್ಯಾಭ್ಯಾಸಕ್ಕಾಗಬೇಕು, ಸಮುದಾಯಕ್ಕಾಗಬೇಕು, ಏನೆಲ್ಲ ಅನುಕೂಲಗಳನ್ನು ಬಯಸ್ತಾರೋ ನಮ್ಮ ಯುವ ಪೀಳಿಗೆ ಎಲ್ರಿಗೂ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನು ಏನು ನಮ್ಮ ಮೈಸೂರಿನಲ್ಲಿ ಮುಖ್ಯವಾದಂಥ ಕಚೇರಿ ಇದೆಯೋ ಅದರಲ್ಲಿ ನಡೀತಕ್ಕಂಥ ಎಲ್ಲ ನಮ್ಮ ಸಂಘಟನೆಗಳು ಈ ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ನ ತಾಲೂಕು ಹಂತದ ಎಲ್ಲ ಕಾರ್ಯಕಾರಿ ಸಮಿತಿಗಳು ಜೊತೆಗೆ ನಮ್ಮ ಜಿಲ್ಲಾ ಮಟ್ಟದ್ದು ಕಾರ್ಯೋನ್ಮುಖವಾಗಿ ನಡೆಸ್ತಾ ಇದೆ ಅನ್ನೋದನ್ನು ನಾವು ಸಂತೋಷವಾಗಿ ಸಂದರ್ಭದಲ್ಲಿ ಹಂಚ್ಕೊಳ್ತೀವಿ. ಈಗ ಬಹಳ ಮುಖ್ಯವಾಗಿ ಇರತಕ್ಕಂಥದ್ದು 8ನೇ ತಾರೀಕು ನಡೆಯುವಂಥ ರಾಮನಗರದಲ್ಲಿ ನಮ್ಮ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮಗೆ ರಾಮನಗರ ಇರ್ತಕ್ಕಂಥ ಅನ್ನದಾನೇಶ್ವರ ಸ್ವಾಮೀಜಿಯವರು ಈ ಎಲ್ಲ ಕಾರ್ಯಕ್ರಮಗಳು ಯಾವ ರೀತಿ ಅನುಕೂಲ ಮಾಡ್ಕೊಳ್ತಾ ಇದ್ದಾರೋ, ಈ ಬೆಂಗಳೂರು ವಿಜಯನಗರದಲ್ಲಿ ಇರತಕ್ಕಂಥ ಸೌಮ್ಯನಾಥ ಸ್ವಾಮೀಜಿಯವರು ಕೂಡ ಅದೇ ರೀತಿಯಾದ ಎಲ್ಲ ಅನುಕೂಲಗಳನ್ನ ಇಂಥ ಯಾವುದೇ ಸಂಘಟನೆಗಳು ಒಕ್ಕಲಿಗ ಸಂಘಟನೆಗಳು ಏನಿದೆಯೋ ಅದು ಏನೇ ಕಾರ್ಯಕ್ರಮ ಮಾಡಬಹುದು ಉಚಿತವಾಗಿ ಎಲ್ಲ ಅನುಕೂಲಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದು ವಿಶೇಷವಾಗಿರ್ತಕ್ಕಂಥದ್ದೇ ನಮ್ಮ ಸಮುದಾಯವನ್ನು ಪ್ರತಿನಿಧಿ ಮಾಡ್ತಕ್ಕಂಥ ಸಂಸ್ಥೆ ಇದು. ಇದರ ನಮ್ಮ ಇಡೀ ರಾಜ್ಯದ ಅಧ್ಯಕ್ಷರು ರವಿಕುಮಾರ್ ಅವರು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ನೀವೆಲ್ಲ ತೀರ್ಮಾನ ತೆಗೆದುಕೊಂಡಿದ್ರು ಯಾವ ರೀತಿ ಮಾಡಬೇಕು ಅಂತೇಳಿ, ಹೆಚ್ಚು ಜನ ಸೇರಬೇಕು, ಪ್ರತಿನಿಧಿಗೆ ಪ್ರಾರಂಭ ಆಗಬೇಕು, ರಿಜಿಸ್ಟ್ರೇಷನ್ ಆಗಬೇಕು, ಕ್ರಮವಂತ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಯಾಕೆಂದ್ರೆ ಅವ್ರದ್ದೇ ಅಂತ ದೊಡ್ಡ ಸಂಸ್ಥೆ ಇರೋದ್ರಿಂದ ಅಲ್ಲಿ ನಡೆಯುವಂಥ ಕಾರ್ಯಕ್ರಮಗಳ ವ್ಯವಸ್ಥೆ ಬಗ್ಗೆ ನಾವೇನು ಯೋಚನೆ ಮಾಡುವಂಥದ್ದಿಲ್ಲ, ಎಲ್ಲವೂ ಕೂಡ ಆಗುತ್ತೆ. ಮಠ ಇದೆ ನಮಗೆ, ಮೂಲ ನಮ್ಮ ತೆನಿಗೆ ಮಠ ಇರೋದ್ರಿಂದ ಎಂಥೇ ಕಾರ್ಯಕ್ರಮಗಳನ್ನು ಕೂಡ ನಾವು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ನಮ್ಮೊಂದು ಧೈರ್ಯ ಇದೆ. ಉಚಿತವಾದ ಊಟದ ವ್ಯವಸ್ಥೆ ಇರುತ್ತೆ ಎಲ್ಲ ಕಡೆ, ಎಲ್ಲಿ ಬೇಕೋ ಮಾಡ್ಬೋದು. ಇದನ್ನೇ ನಾವು ವಿಸ್ತರಿಸ್ಬೋದು, ಜಿಲ್ಲೆಯಿಂದ ಇನ್ನೊಂದೊಂದು ಜಿಲ್ಲೆಗೆ ಅಥವಾ ತಾಲೂಕು ಲೆವೆಲ್ಗೂ ವಿಸ್ತಾರ ಮಾಡಿ ಎಲ್ಲ ಕಡೆ ನಮ್ಮ ಮಠದ ಸಂಸ್ಥೆಗಳಿರೋದ್ರಿಂದ ಅಲ್ಲಿಯ ಸಮುದಾಯಗಳ ಭವನಗಳನ್ನು ಬಳಸ್ಕೊಂಡು ಅಥವಾ ಅಲ್ಲಿಯ ಹಾಲ್ಗಳನ್ನು ಬಳಸ್ಕೊಂಡು ಎಲ್ಲರಿಗೂ ಸಿಗುವ ರೀತಿಯಲ್ಲಿ ಹತ್ತಿರದಿಂದ ಅನುಕೂಲ ಆಗುವಂಥ ರೀತಿಯಲ್ಲೂ ಕೂಡ ವ್ಯವಸ್ಥೆ ಮಾಡೋದಕ್ಕೆ ಅವಕಾಶ ಇದೆ. ಈಗ 8ನೇ ತಾರೀಕು ಆಗುವಂಥ ಕಾರ್ಯಕ್ರಮಗಳು ಬಹಳ ಮುಖ್ಯ, ಎಲ್ಲರೂ ಕೂಡ ಸೇರೋಣ. ಏನೀಗ ಪ್ರಪ್ರಥಮ ಬಾರಿಗೆ ನಮ್ಮ ರಾಮನಗರ ಜಿಲ್ಲಾ ಶಾಖೆಯಲ್ಲಿ ಈ ಒಂದು
ವಧುವರನ್ನ ಸಮಾವೇಶ ಮಾಡಬೇಕು ಅಂತ ನಾವು ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕುತ್ಕೊಂಡು ಮತ್ತು ಎಲ್ಲ ನಮ್ಮ ಪವರ್ ಪೊಲೀಸ್ ಎಲ್ಲ ಸದಸ್ಯರು ಕುತ್ಕೊಂಡು ಈ ಕಳೆದ ಒಂದು ತಿಂಗಳ ಹಿಂದೆ ಮಾತಾಡಿ ನಾವು ಏನು ಅಚ್ಚುಕರಳ್ಳಿ ನಮ್ಮ ಅನ್ನದಾನೇಶ್ವರಿ ಸ್ವಾಮೀಜಿ ಹತ್ರ ಹೋಗಿ ಒಂದು ಡೇಟನ್ನು ನಿಗದಿಗೊಳಿಸ್ಬೇಕು, ಆ ಸ್ಥಳದಲ್ಲಿ ಆ ಮಠದಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರನ್ನ ಕೇಳ್ಕೊಂಡಾಗ ಅವರು ನಮಗೆ ಬರೋ ಫೆಬ್ರವರಿ 8ನೇ ತಾರೀಕಿನಂದು ಮಾಡಿ ಅಂತ ಹೇಳಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳ್ತಾ ಆ ಒಂದು ಕಾರ್ಯಕ್ರಮವನ್ನು ನಾವು ಕೂಡ ನಮ್ಮ ಅಧ್ಯಕ್ಷ, ನಮ್ಮ ಕಾರ್ಯದರ್ಶಿಗಳೆಲ್ಲ ಸೇರ್ಕೊಂಡು ಇದು ಫೆಬ್ರವರಿ 8ನೇ ತಾರೀಕಿನಂದು ನಮ್ಮ ರಾಮನಗರದಲ್ಲಿ ಈ ಒಂದು ವಧುವರ ಸಮಾವೇಶ ಮಾಡಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿ ಅದಕ್ಕೆ ಎಲ್ಲ ನಮ್ಮ ರಾಮನಗರ ಜಿಲ್ಲಾ ಶಾಖೆ ಈಗ ಎಲ್ಲ ತಾಲೂಕು ಶಾಖೆಗಳು ಅಂದ್ರೆ ಮಾಗಡಿ, ಚನ್ನಪಟ್ಟಣ, ಕನಕಪುರ ಎಲ್ಲ ಶಾಖೆಗಳ ಒಂದು ಸಹಕಾರ ಕೇಳಬೇಕು ಅಂತ ನಾವು ಈಗ ಆಲ್ರೆಡಿ ಮಾಗಡಿ ಮತ್ತು ಚನ್ನಪಟ್ಟಣ ಮತ್ತು ಕನಕಪುರ ಶಾಖೆಗಳ ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಈ ದಿನ ನಿಮ್ಗೆ ಮಾಗಡಿ ಶಾಖೆಗೆ ನಮ್ಮ ಅಧ್ಯಕ್ಷರು ಹೇಳಿ ಇವತ್ತೊಂದು ಸೇರಿಸಿ ಇವತ್ತು ಪೂರ್ವಭಾವಿ ಸಭೆಯನ್ನು ಮಾಡಿ ಈ ಒಂದು ನೇಗಾಗಿ ಸಮಾಜ ಸೇವಾ ಟ್ರಸ್ಟ್ ರಾಮನಗರ ಜಿಲ್ಲಾ ಶಾಖೆ ವತಿಯಿಂದ ಏನ್ ಮಾಡ್ತಾ ಇದೀವಿ, ಒಂದು ವಧುವರ ಸಮಾವೇಶವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪದಾಧಿಕಾರಿಗಳು, ಇಲ್ಲಿನ ಎಲ್ಲ ಕೋರ್ ಕಮಿಟಿ ಸದಸ್ಯರು, ಹಾಗೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಧುವರನ್ನು ಕರೆತರುವಂತಹ ಕೆಲಸವನ್ನು ಮಾಡಬೇಕು, ಅವರಿಗೆ ಮಾಹಿತಿ ಕೊಡುವಂತಹ ಕೆಲಸವನ್ನು ಮಾಡಬೇಕು. ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ನೆಕ್ಸ್ಟ್ ತಾಲೂಕು ಮಟ್ಟದಲ್ಲೂ ಮಾಡ್ಬೋದು. ಅದು ಮಾಡ್ಬೇಕಂದ್ರೆ ಜಿಲ್ಲಾ ಮಟ್ಟದ ನಾವು ಸಕ್ಸಸ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ಕಾನ್ಫಿಡೆನ್ಸ್ ಇಂದ ನಾವು ಪಾಸಿಟಿವ್ನೆಸ್ ಇರಬೇಕು. ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ, ಪಾಸಿಟಿವ್ ಮಾಡೋದು. 10 ಜನ ಬರ್ಬೋದು, 20 ಜನ ಬರ್ಬೋದು, 1000 ಜನ ಬರಲಿ, 2000 ಜನ ಬರಲಿ, ನಮ್ಮಲ್ಲಿ ಪಾಸಿಟಿವ್ನೆಸ್ ಇರಬೇಕು. ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅನ್ನೋದು ನಿಮ್ಮಲ್ಲಿ ಬರಲಿ. ಯಾಕೆ ನಾವು ನಮ್ಮ ಜನಾಂಗಕ್ಕೆ ಏನೋ ಒಂದು ಕೊಡುಗೆ ಕೊಡಬೇಕು ಅಂದ್ರೆ ಯಾಕೆ ಸೇರಿದ್ದೀವಿ ಅಂದ್ರೆ ನಮ್ಮ ಎಲ್ಲ ಸಮಯ, ಟೈಮು, ನಮ್ಮ ಟೆನ್ಷನ್ಗಳೆಲ್ಲ ತಗೊಂಡು ಜೊತೆ ಕೂತಿದ್ದೀವಿ ಎಲ್ಲರಿಗೂ. ಯಾಕಂದ್ರೆ ಎಲ್ಲರೂ ಸಿಂಗಲ್ ಕುಟುಂಬಗಳು, ತಮ್ಮದೇ ಆದ ಜವಾಬ್ದಾರಿಗಳಿರ್ತದೆ, ನಿಮ್ದೇ ಆದ ವರ್ಕ್ಗಳಿರ್ತವೆ, ಎಲ್ಲವೂ ನಾವು ಬಿಟ್ಟು ಬಂದಿದ್ದೀವಿ, ನಮ್ದು ಸೇರೆ. ಬಟ್ ನಮ್ದು ಎಲ್ಲ ಉದ್ದೇಶ ಏನಂದ್ರೆ ಅದೇನಾದ್ರು ನಮ್ಮ ಕೊಡುಗೆ ಇರಲಿ ಅಂತ ಅಷ್ಟು ಒಂದು ಪಾಯಿಂಟ್ ಆಫ್ ನಿಮ್ಮಲ್ಲಿ ಇದೆ. ಆ ಒಂದು ಉದ್ದೇಶ ಇಟ್ಕೊಂಡು ನೀವೆಲ್ಲ ಕರೆದು 2 ಸಾವಿರ ಕರೆದಿರ್ಬೋದು, 1 ಸಾವಿರ ಕರೆದಿರ್ಬೋದು, ಕರೆದೇನೆ ಬಂದಿರ್ಬೋದು. ಬಟ್ ಉದ್ದೇಶ ಪೂರ್ವಕ ನಿಮ್ಮಲ್ಲಿ ಏನೋ ಒಂದಿದೆ. ಆ ಒಂದು ಕಾನ್ಫಿಡೆನ್ಸ್ ಯಶಸ್ವಿ ಆಗ್ಬೇಕು ಅಂದ್ರೆ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಮೇನ್ ಪ್ರಚಾರ ಕೊಡ್ಬೇಕು. ಪ್ರಚಾರ ಯಾಕೆ ಕೊಡ್ಬೇಕು ಅಂದ್ರೆ ತಾಲೂಕು ಶಾಖೆಗಳು ಏನ್ ಮಾಡ್ಬೇಕು ಅಂದ್ರೆ ಈ ಗ್ರಾಮೀಣದಲ್ಲಿರ್ತಕ್ಕಂಥ ಡೈರಿಗಳು ಮತ್ತೆ ಪಂಚಾಯತಿಗಳು, ನಮ್ಮ ಟೌನ್ ಅಲ್ಲಿ ಇರ್ತಕ್ಕಂಥ ಅಂಗಡಿಗಳು, ಎಲ್ಲೆಲ್ಲಿ ನಮ್ಮವ್ರ ಅಂಗಡಿಗಳಿವೆ ಅಲ್ಲೆಲ್ಲ ಗುರುತಿಸಿ ಈ ಪಾಂಪ್ಲೆಟ್ಸ್ ಗಳನ್ನ ಒಂದು ಸಾಧ್ಯವಾದಷ್ಟು ಅಲ್ಲಿ ಕೊಡುವಂಥದ್ದು, ಮತ್ತೆ ಸ್ಟಿಕ್ಕರ್ ಗಳು ಕಳಿಸ್ಕೊಡ್ತೀವಿ, ಒಂದಷ್ಟು ಅಂಟಿಸುವಂಥದ್ದು ಕೆಲಸ ಮಾಡಿ. ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ ಸಮಾಜಮುಖಿ, ಅದರಲ್ಲೂ ನಮ್ಮ ಒಕ್ಕಲಿಗರ ಸಮಾಜಮುಖಿ ಕಾರ್ಯಕ್ರಮವನ್ನ ಉತ್ತಮವಾಗಿ ನಡೆಸ್ತಾ ಬಂದಿದೆ. ಇದರಲ್ಲಿ ನಮ್ಮ ತಾಲೂಕಿಂದ ಸಹಕಾರವನ್ನ ನಾವು ನಮ್ಮ ಅಧ್ಯಕ್ಷರ ಮುಂದಾಳತ್ವದಲ್ಲಿ ನಾವು ಸಹಕಾರವನ್ನ ಕೊಡ್ತೀವಿ, ಮತ್ತೆ ಎಲ್ಲ ನಮ್ಮ ಸದಸ್ಯರ ಮುಖಾಂತರ ನಾವು ಕೊಡ್ತೀವಿ. ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನಾಗಿ ನಾವು ಕೂಡ ಈ ಭಾಗದಲ್ಲಿ ಮಂಡ್ಯ ಬಿಟ್ಟರೆ ರಾಮನಗರ ಜಾಸ್ತಿ ನಮ್ಮ ಒಕ್ಕಲಿಗರು ಇರ್ತಕ್ಕಂಥ ಒಂದು ಪ್ರದೇಶ. ಅದರಿಂದ ಇಲ್ಲಿ ಒಕ್ಕಲಿಗರಿಗೆ ಏನ್ ನಮ್ಮ ಈಗಾಗಲೇ ನಾವು ಜಾಸ್ತಿ ಒಕ್ಕಲಿಗರು ಏನು ಅಂದ್ರೆ ನಾವು ವ್ಯವಸಾಯನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಒಂದು ಜಾತಿ ಇದು. ಅತಿ ಹೆಚ್ಚಿನಾಗಿ ನಾವೆಲ್ಲ ವ್ಯವಸಾಯನೇ ಮಾಡ್ತಾ ಇರೋದ್ರಿಂದ ಈಗಿನ ಪರಿಸ್ಥಿತಿನಲ್ಲಿ ನಮ್ಮ ಹೆಣ್ಮಕ್ಳಿಗೆ ಕೂಡ ಎಜುಕೇಶನ್ ಈಗಾಗಲೇ ಎಲ್ಲ ಮನೆಯಲ್ಲೂ ಕೂಡ ಈಗ ನಾವೇ ತಂದೆ ತಾಯಿಗಳಾಗಿರ್ಬೋದು ಮಕ್ಕಳುಗಳಿಗೆ ಅತಿ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಕೊಡಿಸಿ ಉನ್ನತ ಮಟ್ಟಕ್ಕೆ ಓದಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಹೆಣ್ಮಕ್ಳು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದಾರೆ, ಅದ್ರ ಗಂಡು ಮಕ್ಳು ನಾವೆಲ್ಲ ಒಂದ್ ಕಡೆ ಕೆಳಗಡೆ ಇಳಿತಾ ಇದೀವಿ. ಯಾಕಂದ್ರೆ ಎಜುಕೇಶನ್ ವಿದ್ಯಾಭ್ಯಾಸ ಕಮ್ಮಿ ಆಗ್ತಾ ಇರೋದ್ರಿಂದ ಅದಕ್ಕೂ ನಾವು ತಾರತಮ್ಯ ಮಾಡ್ತಾ ಇರೋದ್ರಿಂದ ಮತ್ತೆ ಹೆಣ್ಮಕ್ಳು ಎಜುಕೇಶನ್ಗೂ ಮತ್ತೆ ಗಂಡು ಮಕ್ಳು ಎಜುಕೇಶನ್ಗೂ ಎಲ್ಲ ಒಂದ್ ಕಡೆ ತಾಳೆ ಆಗದೆ ಇರೋದ್ರಿಂದ ನಮ್ಗೆ ಸರಿಯಾಗಿ ಗಂಡು ಮಕ್ಳಿಗೆ ವಧು ಸಿಗದೆ ಇರುವಂತ ಒಂದು ಪರಿಸ್ಥಿತಿ. ಮತ್ತೆ ವ್ಯವಸಾಯವನ್ನೇ ಜಾಸ್ತಿ ಕೆಲವು ಕಡೆ ನಂಬ್ಕೊಂಡು ಜೀವನ ಮಾಡ್ತಾ ಇರೋದ್ರಿಂದ ಆ ವ್ಯವಸಾಯಗಳು ಕೂಡ ಈಗ ಹೆಣ್ಣನ್ನ ಗಂಡು ಮಕ್ಕಳಿಗೆ ಕೊಡದೇ ಇರುವಂತದ್ದು. ಮತ್ತೆ ನಾವು ಕೂಡ ನಮ್ಮ ಮಾಗಡಿ ಪಟ್ಟಣದಲ್ಲಿ ಪ್ರತಿಯೊಂದು ಅಂಗಡಿಗಳಿಗೂ ಕೂಡ ಹೋಗಿ ಈ ಒಂದು ಕರಪತ್ರಗಳನ್ನ ಕೊಡೋ ಮುಖಾಂತರ ನಾವು ಕೂಡ ನಮ್ಮ ಈಗ ನಾವೇನೇನು ನಮ್ದು ಅನೇಕ ವಾಟ್ಸಪ್ ಗ್ರೂಪ್ಗಳಿದೆ, ಮತ್ತೆ ಫೇಸ್ಬುಕ್ ಇದಿದೆ, ಅದೆಲ್ಲ ಕೂಡ ನಾವು ಅದನ್ನ ಉಪಯೋಗಿಸ್ಕೊಂಡು ಅತಿ ಹೆಚ್ಚಿನ ಪ್ರಚಾರವನ್ನ ಮಾಡಿ ನಾವು ಕೂಡ ಬರೋ ಮಟ್ಟಿಗೆ ನಮ್ಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಎಲ್ಲರೂ ಕೂಡ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡಿಬೇಕು, ನಾವು ಕೂಡ ಇದರಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಒಕ್ಕಲಿಗರ ವಧುವರರ ಸಮಾವೇಶವನ್ನ ರಾಮನಗರ ಜಿಲ್ಲೆಯಲ್ಲಿ ಆಯೋಜನೆ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ನಮ್ಮ ಸಮಿತಿ ಕೈಗೊಂಡಿದೆ. ಪ್ರತಿ ವರ್ಷ ಮೈಸೂರಿನಲ್ಲಿ ಪ್ರತಿ ವರ್ಷ 22 ವರ್ಷದಿಂದ ನಡೀತಾ ಬರ್ತಾ ಇದೆ.
ಆದರೆ ಈ ಬಾರಿ ನಡಿಬೇಕು ಅಂತ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕೈಗೊಂಡ ತೀರ್ಮಾನವನ್ನು ರಾಜ್ಯ ಸಂಘಟನೆ ಅನುಮೋದನೆ ನೀಡಿದೆ. ನಮ್ಮ ರಾಜ್ಯ ಸಂಘಟನೆ ಮೈಸೂರು, ಮಂಡ್ಯ, ರಾಮನಗರ, ಹಾಸನ, ಬೆಂಗಳೂರು ಜೊತೆಗೆ ತಾಲೂಕು ಮಟ್ಟದಲ್ಲಿ ತಿಪಟೂರು, ಬನ್ನೂರು, KR ನಗರ, ಪಾಂಡವಪುರ, ಆರೋಹಳ್ಳಿ, ಕನಕಪುರ, ಮಾಗಡಿ, ಚನ್ನಪಟ್ಟಣ ಮತ್ತು ಬೆಂಗಳೂರು, ಉಳ್ಳಾಳ ಈ ಪ್ರದೇಶಗಳಲ್ಲಿ ಸಕ್ರಿಯವಾಗಿ ನೇಗಿಲೋಗಿ ಸಮಾಜ ಸೇವಾ ಟ್ರಸ್ಟ್ ಕೆಲಸ ಮಾಡ್ತಾ ಇದೆ. ಈ ವಧುವರರ ವೇದಿಕೆಯ ಸಮಾವೇಶದ ಉದ್ದೇಶ ಪ್ರಮುಖವಾಗಿ ಹೇಳಬೇಕು ಅಂದ್ರೆ ಒಂದು ಒಕ್ಕಲಿಗ ವಧುವರರನ್ನು ಇತ್ತೀಚೆಗೆ ಇರುವಂಥ ಗೊಂದಲಗಳಲ್ಲಿ ಬೆಸುಗೆಯ ಕೊಂಡಿಯಾಗಿ ನೇಗಿಲೋಗಿ ಸಮಾಜ ಸೇವಾ ಟ್ರಸ್ಟ್ ರಾಮನಗರ ಜಿಲ್ಲೆಯಲ್ಲಿ ನಡೆಸಬೇಕು ಅಂತ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಪ್ರತಿಯೊಬ್ಬ ನೇಗಿಲೋಗಿ ಸಮಾಜ ಕಾರ್ಯಕರ್ತರು ಸಹ ಇದರಲ್ಲಿ ಕೈ ಜೋಡಿಸಿ ಯಾವ ರೀತಿ ಕೈ ಜೋಡಿಸುವುದು, ಪ್ರಮುಖವಾಗಿ ತಮ್ಮ ಸಮಯವನ್ನು ಇದಕ್ಕೆ ಕೊಡಬೇಕಾಗುತ್ತೆ. ವಧುಗಳನ್ನ ಗುರುತಿಸಿ ಅವನ ಮೂಲವನ್ನು ಅವರ ಮನವೊಲಿಸುವಂಥ ಹೆಚ್ಚಿನ ಹೆಜ್ಜೆನ ಇಡೀ ಜೊತೆಗೆ ಒಂದು ಸಾಧ್ಯವಾದಷ್ಟು ಸಂಜೆ ಹೊತ್ತು ಶಾಲಾ ಕಾಲೇಜುಗಳು ಬಿಟ್ಟ ಮೇಲೆ ಒಂದು ಪ್ರತಿನಿತ್ಯ ಒಂದು 5-6 ದಿನ 5:30ರಿಂದ 8 ಗಂಟೆ ಅಂತ 1-2 ಅವರ್ ವರ್ಕ್ ಮಾಡಿದ್ರೆ ತುಂಬ ಅತ್ಯುತ್ತಮವಾಗಿ ತಮ್ಮ ಸೇವೆ ಸಮಾಜಕ್ಕೆ ನಾನು ಇಷ್ಟೇ ಹೇಳೋದು, ಸಮಾಜಕ್ಕೆ ನೀವೇನು ಕೊಟ್ರಿ, ಸಮಾಜ ನಿಮ್ಗೇನು ಕೊಡ್ತು ಅಂತಲ್ಲ, ನನಗೆ ಈ ಸಮಾಜ ಏನು ಕೊಟ್ಟಿಲ್ಲ ಅಂತಲ್ಲ, ಸಮಾಜಕ್ಕೆ ನೀವೇನು ಕೊಟ್ರಿ ಅನ್ನೋದು ಮುಖ್ಯವಾಗಿರ್ತದೆ. ಹಾಗಾಗಿ ಅವನೇನು ಕೊಟ್ಟಿಲ್ಲ, ಅವನ ಹತ್ರ ಮಾತಾಡೋದು ಬೇಡ ಅಂತಲ್ಲ, ಸಮಾಜಕ್ಕೆ ನಾವು ನಮ್ಮ ಕೈಲಾದಂಥ ಒಂದು ಸೇವೆಯನ್ನು, ಅಳಿಲು ಸೇವೆಯನ್ನು ಸಲ್ಲಿಸುವ. ಇನ್ನೂ ಮುಂದೆ ಇದಕ್ಕೆ ಕಾರ್ಯಕ್ರಮಕ್ಕೆ ರೂವಾರಿಯಾಗಿ ಶಿವರಾಮಣ್ಣವರು ಸ್ವಲ್ಪ ಗಮನ ಹರಿಸಿ ತಮ್ಮ 5 ಗಂಟೆಯಿಂದ 6 ಗಂಟೆ ಗಂಟ ಪ್ರತಿನಿತ್ಯ 1 ಅವರು ಇದಕ್ಕೋಸ್ಕರ ಕೆಲಸ ಮಾಡಿ ಅದಕ್ಕೆ ಅವರ ಮಾರ್ಗದರ್ಶನದಲ್ಲಿ ತಂಡ ಮಾಡಿ ಅಲ್ಲಿಗೆ ಬರುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳ್ತಾ, ಈ ಜಿಲ್ಲಾ ವಧುವರ ಸಮಾವೇಶಕ್ಕೆ ನಾವು ಆದಷ್ಟು ನಾಳೆಯಿಂದನೇ ಕೂಡ ಇದನ್ನ ಪ್ರಚಾರ ಮಾಡ್ತೀವಿ. ನನ್ನಲ್ಲಿ ಒಂದು 40-50 ಗ್ರೂಪ್ ಇದೆ. ಇಡೀ ತಾಲೂಕು ಕಾಸಪ್ಪ ಗ್ರೂಪ್ ಆಗ್ಬೋದು, ಪತ್ರಕರ್ತರ ಗ್ರೂಪ್ ಆಗ್ಬೋದು, ಮತ್ತೆ ಒಕ್ಕಲಿಗರ ವೇದಿಕೆ ನಾವು 4-5 ಗ್ರೂಪ್ ಇದ್ದೇವೆ. ಇದು ನೇಗಿಲಿಯೋಗಿ ಬಿಟ್ಟೇನೆ ಬೇರೆ ಸುಮಾರು ಪತ್ರಕರ್ತರೆಲ್ಲ ಇದೆ. ಆ ಗ್ರೂಪ್ ಮೂಲಕ ಪ್ರಚಾರವನ್ನು ನಾವು ಮಾಡ್ತೀವಿ. ಹಾಗೆ ನಮ್ಮ ಸ್ನೇಹಿತರ ಮುಖಾಂತರ ಡೈರಿಗಳಲ್ಲಿ ಮತ್ತು ಪಂಚಾಯಿತಿಗಳಲ್ಲಿ, ಹಾಗೆ ಶಾಲೆಗಳಲ್ಲಿ, ಮತ್ತು ಬಸ್ ಸ್ಟ್ಯಾಂಡು, ಮತ್ತು ಇಂಥ ಕಡೆ ಹೋಟೆಲ್ಗಳಲ್ಲಿ ಇವನ್ನ ಏನು ಈ ಪತ್ರಿಕೆಗಳನ್ನ ಕೊಟ್ಟು ಎಲ್ಲ ಪ್ರಚಾರವನ್ನು ನಮ್ಮ ಕೈಲಿ ಆದಷ್ಟು ಕೂಡ 100ಕ್ಕೆ 100 ಭಾಗನೂ ಮಾಡ್ತೀವಿ. ಕಾರಣ ನಮ್ಮಲ್ಲಿ ಗಂಡು ಮಕ್ಕಳು ಉದ್ಯೋಗ ಆರಿಸ್ಕೊಂಡು ಹೋಗ್ತಾರೆ, ಓದೋದು ಬಿಟ್ಬಿಡ್ತಾರೆ. ಹೆಣ್ಮಕ್ಳು ಚೆನ್ನಾಗಿ ಓದಿದ್ರೆ ನಮ್ಗೆ ಒಳ್ಳೆ ಗಂಡು ಸಿಗ್ತಾನೆ, ಒಳ್ಳೆ ಉದ್ಯೋಗದಲ್ಲಿ ಇರೋದು ಸಿಗ್ತಾರೆ ಅಂದ್ಬಿಟ್ಟು ಹೆಣ್ಮಕ್ಳನ್ನ ಓದಿಸ್ತಾರೆ. ನಾವೆಲ್ಲರೂ ಮಾಡ್ತಿರೋದು ಅದೇನೆ, ಒಳ್ಳೆ ಉದ್ಯೋಗನೂ ಒಳ್ಳೆ ಎಜುಕೇಶನ್ ಕೊಡಿಸ್ತಾ ಇದೀವಿ. ಆದರೆ ಗಂಡು ಮಕ್ಳನ್ನ ಏನು ಮಾಡ್ತೀವಿ, ನಿನ್ನ ತಂಗಿ ಮದುವೆ ಮಾಡ್ಬೇಕು, ನೀನು ಕೆಲಸ ಮಾಡಬೇಡ ಅನ್ನೋ ಒಂದು ಪ್ರವೃತ್ತಿ ಇದೆ. ಯಾಕೆಂದ್ರೆ ನಮ್ಮಲ್ಲಿ ಈಗ ಒಂದು ಮದುವೆ ಮಾಡಬೇಕು ಅಂದರೆ ಈಗ ಲಕ್ಷಾಂತರ ರೂಪಾಯಿ ಖರ್ಚು ಆಗುತ್ತೆ, 25ರಿಂದ 50 ಲಕ್ಷದವರೆಗೂ ಖರ್ಚಾಗುತ್ತೆ. ಹಾಗೆ ಒಳ್ಳೆ ಒಂದು ವರ ಸಿಗಬೇಕಾದ್ರೆ ಸುಮಾರು ಹಣನೂ ಖರ್ಚಾಗುತ್ತೆ. ಹಾಗಾಗಿ ನಮ್ಮಲ್ಲಿ ವಧುಗಳ ಸಂಖ್ಯೆ ಕಡಿಮೆನೆ, ವಧುಗಳು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ನಮ್ಮಲ್ಲಿ ನಾವು ತಿಳುವಳಿಕೆಯನ್ನು ನೀಡಬೇಕು. ಅವನು ವ್ಯವಸಾಯ ಮಾಡಲಿ, ಇನ್ನೊಂದು ಮಾಡಲಿ, ಯಾವುದೇ ಮಾಡಲಿ, ಒಳ್ಳೆ ಸುಸಂಸ್ಕೃತ ವರರನ್ನು ಹುಡುಕಿ ಮದುವೆ ಮಾಡಿ ಚೆನ್ನಾಗಿರ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿ ನಮ್ಮ ಜನಾಂಗದಲ್ಲಿ ತರಬೇಕು. ಆವಾಗ ಎಲ್ಲರೂ ಕೂಡ ಹೆಣ್ಣು ಸಿಗ್ತಾರೆ. ಅವನು ಹಳ್ಳಿಲಿರಲಿ ಇನ್ನೊಂದಿರಲಿ ಹೆಣ್ಣು ಸಿಗ್ತಾರೆ. ಹಾಗಾಗಿ ನಮ್ಮೆಲ್ಲರ ಕರ್ತವ್ಯನ ನಾವೆಲ್ಲ ಮಾಡಬೇಕು ಅಂತ ಹೇಳ್ತಾ, ನಮ್ಮ ಏನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಹಕಾರವನ್ನು ಸಂಪೂರ್ಣವಾಗಿ ಕೊಡ್ತೀವಿ. ನಮ್ಮ ಎಲ್ಲ ಸ್ನೇಹಿತರುಗಳ ಜೊತೆ ಸೇರಿ ಸಂಪೂರ್ಣವಾಗಿ ನಮ್ಮ ಸಹಕಾರವನ್ನು ಕೊಡ್ತೀವಿ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.